ಅಭಿಮಾನಿಗಳು ಎಲ್ಲರೂ ಸೇರಿ 2,000 ಹಣ ಕೊಡುತ್ತೇವೆ, ಅದೇ ಜಾಗವನ್ನ ಬಿಟ್ಟು ಕೊಡಿ, ಸ್ಮಾರಕಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲವಾದರೆ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಮಾಡುತ್ತೇವೆ, ಚಳ್ಳಕೆರೆಯಿಂದ ಬೆಂಗಳೂರಿಗೆ ಜಾಥಾ ಮಾಡುತ್ತೇವೆ ಎಂದು ಚಳ್ಳಕೆರೆ ವಿಷ್ಣು ಸೇನಾ ಅಭಿಮಾನಿ ಬಳಗದ ಅಧ್ಯಕ್ಷ ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ದಿನಗಳ ಹಿಂದೆ ಯಾರು ಗೊತ್ತಿಲ್ಲದಂಗೆ ರಣಹಿಡಿಯುತ್ತಾರ ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ ಅವರ ಸ್ಮಾರಕವನ್ನು ಪುಣ್ಯಭೂಮಿಯನ್ನು ಯಾರು ಗೊತ್ತಿಲ್ಲ, ರಾತ್ರಿ ಯಾರು ಗೊತ್ತಿರೋದು. ಆದರೂ ಸರ್ಕಾರ ಕೋರ್ಟಲ್ಲಿತ್ತು, ಕೋರ್ಟಲ್ಲಿದ್ದೇನೋ ಅದು ಕಟ್ಟಡ ಕಟ್ಟಂಗಿಲ್ಲ ಅಂತ ಹೇಳಿದ್ದು, ಪುಣ್ಯ ಸ್ಮಾರಕ ಇದ್ದಿಲ್ಲ. ಮತ್ತು ಕೋರ್ಟ್ ಕೊಟ್ಟಿರೋ ಕೂಡ ಕಟ್ಟಡ ಕಟ್ಟಿ ನಿರ್ಮಾಣ ಮಾಡೋಕ್ಕೆ ಪ್ರೀತಿ ಅಂತೇಳಿ. ಬಟ್ ಈ ಬಾಲನ ಮಕ್ಕಳು ಏನು ಮಾಡಿದ್ದಾರೆ, ಪುಣ್ಯ ಸ್ಮಾರಕ ಅಂತ ಬಿಟ್ಟು ಕಟ್ಟಡ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಗೌರ್ಮೆಂಟ್ ಹೈಕೋರ್ಟ್ ಏನು ಮಾಡಿದೆ, ಕಟ್ಟಡ ಕನ್ನಡ ನಿರ್ಮಾಣ ಮಾಡ್ಕೊಂಡು ಜಾಗದಲ್ಲಿ ಎಲ್ಲ ಇಟ್ಕೊಂಡು ಮಸತ್ ಮಾಡಿ ರಾತ್ರಿ ಹೊತ್ತು ಇಡವಾಗಿದ್ದಾರೆ. ಬಟ್ ವಿಷ್ಣುವರ್ಧನ್ ಅಂತ ಒಬ್ಬ ನಟ ಇಡೀ ನಮ್ಮ ದೇಶದ ಮುಖ್ಯಮಂತ್ರಿ ಸಿಗಲ್ಲ. ಯಾಕಂದರೆ 212 ಸಿನಿಮಾ ಎಂತೆಂಥ ಅದ್ಭುತ ಫಿಲಮ್ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕ ಒಂದು ಮುತ್ತಿರಾಗ್ತಾ ಇದ್ದಂಗೆ. ನಮ್ಮ ಕರ್ನಾಟಕದ ರಾಜ್ಕುಮಾರ್ ಹಂಗೆ ವಿಷ್ಣುವರ್ಧನ್ ಹಂಗೇನೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ವಿಷ್ಣುವರ್ಧನ್ ಅಪ್ಪಾಜಿ ಅವರು ಚಳ್ಳಕೆರೆ ಸಿನಿಮಾಗೆ ಬಂದಾಗಿಂದ ಒಂದಲ್ಲ ಒಂದು ಹಿಂಸೆ ಕೊಟ್ಟಿದ್ದಾರೆ. ಒಂದು ಫಿಲಮ್ ಹೋಗಂಗಿಲ್ಲ, ಎಲ್ಲಿಗೂ ಹೋಗಂಗಿಲ್ಲ, ಆ ಥರ ಹಿಂಸೆ ಮಾಡ್ಕೊಂಬಂದರು. ಅವ್ರು ಇದ್ದೋಗಂಗೆ ಮಾಡಬೇಕಂತೂ 15 ವರ್ಷ 16 ವರ್ಷ ಬೆಲೆ ಕೊಡ್ತಾ ಇಲ್ಲ. ಕರ್ನಾಟಕದ ಚಿತ್ರರಂಗ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಒಳ್ಳೆ ಮನ್ನಣೆ ಕೊಡ್ತಾ ಇಲ್ಲ. ಅಂಥ ತಪ್ಪ ಏನು ಮಾಡಿದ್ರು, ವಿಷ್ಣುವರ್ಧನ್ ಅಪ್ಪಾಜಿ ತಪ್ಪು ಮಾಡಿದ ತಪ್ಪ, ಕರ್ನಾಟಕ ಹುಟ್ಟಿದ ತಪ್ಪ, ಕನ್ನಡ ಸಿನಿಮಾಗಳು ಮಾಡಿದ ತಪ್ಪ, ಯಾವ ತಪ್ಪು? ಚಳ್ಳಕೆರೆ ನಗರದ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಕುರಿತು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ವಿಷ್ಣುವರ್ಧನ್ ವೃತ್ತದಿಂದ ಪ್ರತಿಭಟನೆ ಹೊರಟ ಪ್ರತಿಭಟನಾಕಾರರು ನಗರದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ನಂತರ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ನೀಡಿ ವಿಷ್ಣುವರ್ಧನ್ ಅವರ ಸಮಾಧಿಯ ನೆಲಸಮ ಮಾಡುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದ ರಾಘವೇಂದ್ರ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಷ್ಣು ಸೇನಾ ಅಭಿಮಾನಿ ಬಳಗ ಪದಾಧಿಕಾರಿಗಳಾದ ಪ್ರಕಾಶ್, ಇಮ್ರಾನ್, ತಿಪ್ಪೇಸ್ವಾಮಿ, ರವಿ ಇತರರು ಹಾಜರಿದ್ದರು.